ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಬೆಳಗಡೆ ಕಾಣುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದ್ರ ಮೂಲಕ ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಮೊದಲು ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತಿಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಚಿತ್ಕಾಯಿಸಿದ ಅವರೆಕಾಳು ಮತ್ತು ಜಜ್ಜಿಟ್ಟಿರುವಂತಹ ಮೂಲಂಗಿ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ದೋಸೆ ಜೊತೆಗೆ ಬೆಳಗಿನ ತಿಂಡಿಗೆ. ಸೊ ಕಾಳುಗಳನ್ನೆಲ್ಲವನ್ನು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೆನೆ ಇಡ್ತಾ ಇದ್ದೀನಿ. 2 ಇಂದ 3 ಅವರ್ಸ್ವರೆಗೂ ಅದನ್ನು ನೆನೆ ಇಟ್ಟರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಮೂಲಂಗಿನ ತೆಗೆದುಕೊಂಡು ಮೇಲೆ ಇರುವಂತಹ ಸಿಪ್ಪೆಗಳನ್ನೆಲ್ಲವನ್ನು ಒರೆದಿಟ್ಕೊಳ್ತಾ ಇದ್ದೀನಿ. ಮೂಲಂಗಿಲಿ ತುಂಬ ಥರನಾದಂತಹ ರೆಸಿಪಿಗಳನ್ನ ಮಾಡ್ಕೋಬೋದಾಗಿರುತ್ತದೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂತಂದರೆ ಈ ಚಿತ್ಕಿಸಿದಂತಹ ಅವರೆಕಾಳು ಇರುತ್ತಲ್ಲ, ಅದರಲ್ಲಂತೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಅವರೆಕಾಳು ಸೀಸನ್ ಬಂತಂದಾಗ ನಾವು ಈ ರೀತಿಯಾಗಿ ಅವರೆಕಾಳನ್ನೆಲ್ಲವನ್ನು ಬಿಡಿಸಿಟ್ಕೊಂಡು ನೀರಿನಲ್ಲಿ ನೆನೆ ಇಟ್ಟು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ. ಸೊ ಆ ರೀತಿಯಾಗಿ ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದಾಗಿ ಏನಾಗುತ್ತೆ ಅಂದರೆ ನಾವು ತುಂಬ ದಿನಗಳವರೆಗೆ ಅದನ್ನು ಅವರೆಕಾಳನ್ನ ಬಳಸ್ಕೋಬೋದಾಗಿರುತ್ತದೆ. ಇದನ್ನು ಮಟನಲ್ಲಿ ಕೈಮಾ ಸಾಂಬಾರ್ಗೂ ಸಹ ನಾವು ಬಳಸ್ಕೊಳ್ತೀವಿ. ಸೊ ಈಗ ಇಟ್ಕೊಂಡಿರುವಂತಹ ಮೂಲಂಗಿಗಳನ್ನೆಲ್ಲವನ್ನು ನಾನು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಜಜ್ಜೋದಕ್ಕೆ ಹೋಗಬೇಡಿ, ಸ್ವಲ್ಪ ಜಜ್ಜಿದ್ರೆ ಸಾಕಾಗುತ್ತೆ. ಸೊ ನಾನಿಲ್ಲಿ ಈಗ ಅದಕ್ಕೆ ಮಸಾಲೆ ತೆಗಿತಾ ಇದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಮಟನ್ ಸಾಂಬಾರು ಪುಡಿ ಬಳಸ್ಕೊಂಡಿದ್ದೀವಿ. ನಾವು ನಮ್ಮ ಮನೆಗಳಲ್ಲಿ ಬೇಳೆ ಸಾಂಬಾರಿಗೆ ಬೇರೆ ಪುಡಿ ಹಾಗೂ ಮಟನ್ ಸಾಂಬಾರಿಗೆ ಬೇರೆ ಪುಡಿ ಅಂತ ಮಾಡಿಟ್ಕೊಳ್ತೀವಿ. ಸೊ ಅದರಲ್ಲಿ ನಾನು 2.5 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಸೊ ಈಗ ಜಜ್ಜಿಟ್ಕೊಂಡಿರುವಂತಹ ಮೂಲಂಗಿಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಮೂಲಂಗಿಗೆ ನೀಟಾಗಿ ಮಸಾಲೆ ಹಿಡಿಲಿ ಅನ್ನೋ ಕಾರಣಕ್ಕೋಸ್ಕರ ನೀಟಾಗಿ ಎಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡೋದ್ರಂತೂ ತುಂಬ ಚೆನ್ನಾಗಿ ಆಗಿಬರುತ್ತೆ. ಇದು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ರೈಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ. ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾಳುಗಳನ್ನೆಲ್ಲ ಎಣ್ಣೆಲೆ ಫ್ರೈ ಮಾಡ್ಕೋಬೇಕಾಗಿರುತ್ತಲ್ವ, ಹಾಗಾಗಿ ಎಣ್ಣೆನೇ ಹೆಚ್ಚಾಗಿ ಹಾಕ್ಕೊಂಡು ಕಾದಿರುವಂತಹ ಎಣ್ಣೆಗೆ ಇವಾಗ ಹೆಚ್ಚಿಟ್ಕೊಂಡಿರುವಂತಹ 2ರಿಂದ 3 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಯಾವುದೇ ಪದಾರ್ಥಗಳನ್ನಾದರೂ ಅಷ್ಟೇ ಅದ್ರದ್ದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಸೊ ಹುರಿದಿಟ್ಕೊಂಡಿರುವುದಕ್ಕೆ ನೆನೆಸಿಟ್ಟಿರುವಂತಹ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರುವಂಥ ಕಾಳುಗಳನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಎಷ್ಟು ಚೆನ್ನಾಗಿ ನೆಂದಿರುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಆಗಿ ಬರುತ್ತೆ. ಸ್ವಲ್ಪ ಮುಂಚಿತವಾಗೇ ನೆನೆ ಇಟ್ಬಿಡಿ. ನಾನು ಇದಕ್ಕೆ ಚಿತ್ಕಿಸಿದ ಅವರೆಕಾಳಿಗೆ ಸ್ವಲ್ಪ ಕಡಲೆಕಾಳನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಕಾಳುಗಳನ್ನ ಒಂದು 10 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಏನು ಜಜ್ಜಿ ಮೂಲಂಗಿಗೆ ಮಸಾಲಾನ ಸೇರಿಸ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಕಾಳನ್ನ ಸ್ವಲ್ಪ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನೋಡಿ, ಸ್ಮ್ಯಾಶ್ ಆಗ್ತಾಯಿದೆ ಅನ್ನೋವಾಗ ನಾವು ಮೂಲಂಗಿನ ಸೇರಿಸ್ಕೋಬೇಕಾಗತ್ತೆ. ಕಾಳನ್ನು ನಾವು ಎಷ್ಟು ಘಮ ಬರೋವರೆಗೂ ಹುರ್ಕೊಳ್ತೀವೋ ಸಾಂಬಾರು ಅಷ್ಟೇ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರೋ ಥರ ಆಗೋಗುತ್ತೆ. ಸೊ ಇದು ಜಜ್ಜಿ ಮೂಲಂಗಿ ಮತ್ತು ಮಸಾಲೆನೂ ಸಹ ನೀಟಾಗಿ ಹುರ್ಕೊಂಡಿದ ನಂತರ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಎತ್ಕೊಂಡಿದ್ದೀನಿ. ನಾವು ಗ್ರೇವಿ ಟೈಪ್ಗಾದರೂ ಮಾಡ್ಕೋಬೋದು, ಗೊಜ್ಜು ಟೈಪ್ಗಾದರೂ ಮಾಡ್ಕೋಬೋದು, ಅಥವಾ ಸಾಂಬಾರು ಟೈಪ್ಗಾದರೂ ಮಾಡ್ಕೋಬೋದು. 3 in 1 ಅಂತಲೇ ಹೇಳ್ಕೊಬೋದು. ಸೊ ನಮಗೆ ಯಾವ ಥರ ಬೇಕು, ಯಾವ ಡಿಶ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು. ಸೊ ಕುದಿಯೋಕ್ಕಿಂತ ಮುಂಚೆ ಸ್ವಲ್ಪ ರುಚಿಯನ್ನು ಸೇರಿಸಿದ್ದೀನಿ. ಹಾಗೂ ಅದು ಕುದೀತಾ ಇರಲಿ. ಸ್ವಲ್ಪ ಇಲ್ಲಿ ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬ್ಯಾಟರು ಚೆನ್ನಾಗಿ ಬಂದಿದೆ. ಸೊ ನಾವು ಅಕ್ಕಿನ ನೈಟೇ ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಆಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಿದ್ದ ನಂತರ ಇದಕ್ಕೂ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಚಿಟಿಕೆ ಸೋಡಾನ ಸೇರಿಸೋದ್ರಿಂದ ದೋಸೆ ಅಥವಾ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಸೊ ನಾನೀಗ ಗ್ಯಾಸ್ ಮೇಲೆ ಹೆಂಚನ್ನು ಇಟ್ಟಿದ್ದೀನಿ. ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಹೆಂಚು ಕಾದಿದೆಯಾ ಇಲ್ವಾ ಅಂತ ನೋಡೋದಕ್ಕೋಸ್ಕರ ತವದ ಮೇಲೆ ನೀರನ್ನು ಹಾಕ್ತಾಯಿದ್ದೀನಿ. ಸೊ ಇವಾಗ ಹೆಂಚು ನೀಟಾಗಿ ಕಾದಿದ ನಂತರ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬೇಕು ನಿಮಗೆ, ದಪ್ಪ ದೋಸೆ ಬೇಕಾ ಅಥವಾ ತೆಳು ದೋಸೆ ಬೇಕಾ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದಕ್ಕೆ ಚಿತ್ಕಿಸಿದ ಅವರೆಕಾಳಿಗೆ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ದೋಸೆನ ತೆಳುವಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ದೋಸೆನ ತೆಳುವಾಗ ಹರಡಿಕೊಂಡು 2 ಕಡೆ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಗರ್ಗರಿಯಾದಂತಹ ದೋಸೆ ರೆಡಿ ಆಗುತ್ತೆ.
ಸೊ ದೋಸೆ ಮತ್ತು ಗೊಜ್ಜು ರೆಡಿಯಾಗಿದೆ. ಅವ್ರಿಗೆ ಬಾಕ್ಸ್ಗೆ ಎಲ್ಲವನ್ನೂ ಸಹ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಅವರು ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೊರಟ್ರು. ಸೊ ನಮ್ಮನೇಲಿ ಇನ್ನೊಬ್ಬ ಸದಸ್ಯ ಇದ್ದಾನೆ ಮ್ಯಾಡಿ ಅಂತ. ಅವ್ನಿಗೆ ಹಾಕಿಲ್ಲ ಅಂದರೆ ಒಬ್ಬ ಆಗಲೇ ಸೌಂಡ್ ಮಾಡ್ತಾಯಿದ್ದ ನನಗೆ ಇನ್ನೂ ತಿಂಡಿ ಕೊಟ್ಟಿಲ್ವಲ್ಲ ಅಂತ. ಸೊ ಅವನಿಗೂ ಸಹ 2 ದೋಸೆನ ಊದ್ಬಿಟ್ಟು ಅವನಿಗೂ ಸಹ ಕೊಟ್ಬಿಟ್ಟು ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪಕ್ಕದ ಮನೆ ಆಂಟಿ ಅರ್ಶಿನ ಕುಂಕುಮ ಕರೆದಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಇಲ್ಲಿ ಅವರು ಬೇವಿನ ಮರಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಸೊ 2 ಬೇವಿನ ಮರಗಳು ನುಳ್ಕೊಂಡು ಬಂದಿರೋದ್ರಿಂದ ಪೂಜೆ ಮಾಡಬೇಕು ಅಂತ ಹೇಳಿರೋ ಕಾರಣದಿಂದಾಗಿ ಅವರು ಪೂಜೆ ಮಾಡ್ತಿದ್ರು. ನಮ್ಗಳನ್ನ ಸಹ ಅರ್ಶಿನ ಕುಂಕುಮ ಕರೆದಿದ್ರು. ಸೊ ನಾವು ಅಲ್ಲಿಗೆ ಅರ್ಶಿನ ಕುಂಕುಮಕ್ಕೆಲ್ಲ ಹೋಗಿದ್ವಿ. ಬೇವಿನ ಮರಕ್ಕೆ ಎಲ್ಲರೂ ಸೇರಿಕೊಂಡು 5 ಜನ ಹಾಲು ಮತ್ತು ತುಪ್ಪವನ್ನು ಹಾಕ್ತಾ ಇದ್ದೀವಿ. ಹಾಕಿದ ನಂತರ ಅವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಕೊಟ್ಟಿರುವಂತಹ ಅರಿಶಿನ ಕುಂಕುಮ ಮತ್ತು ನೈವೇದ್ಯಕ್ಕೆ ಚಿತ್ರಾನ್ನ ಮತ್ತು ಸಜ್ಜಿಗೆ ಮಾಡಿದ್ರು ಎಲ್ಲವನ್ನು ಈಸ್ಕೊಂಡು ಮನೆಗೆ ಬಂದು ನಾವು ಸಹ ತಿಂಡಿ ಮಧ್ಯಾಹ್ನದ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಇಷ್ಟು ಹೊತ್ತು ನನ್ನ ಮಿನಿ ಬ್ಲಾಗ್ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.